ನರಸಾಪುರ ಸೊಸೈಟಿ ಎಲೆಕ್ಷನ್ ಏನು 7 ದಿವಸಗಳ ಕಾಲ ಸತತವಾಗಿ ವಿರೋಧ ಪಕ್ಷದವರು ಏನು ಒಂದಲ್ಲ ಒಂದು ರೀತಿ ದೋಷಾರೋಪ ಏನಾದರೂ ಒಂದು ಇಕ್ಕಟ್ಟು ಸಿಕ್ಕಾಕ ಆರೋಪಗಳು ಮಾಡ್ಕೊಂಡು ಬಂದ್ರು. ಇವತ್ತು ಅದಕ್ಕೆಲ್ಲ ರಿಸಲ್ಟ್ ನಾವು 11 ಸೀಟ್ ಗೆದ್ದಿರೋದು ಮೊದಲನೇದಾಗಿ. ಅದೇ ರೀತಿ ಅವ್ರ ಬಗ್ಗೆ ಒಂದು 2 ದಿವಸದಿಂದ ಏನು ವಿಡಿಯೋ ಮಾಡಿ ಬಿಟ್ಟು ಕೊಟ್ಟಿದ್ರು ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಯಾವ್ದನ್ನ ಮಾಡಿದಕ್ಕೆ ಈ ಗೆಲುವು ಕಾರಣ ಯಾರು ಸತ್ಯನ ಸುಳ್ಳು ಅಂತ ಹೇಳಿ ವಿಡಿಯೋ ಮಾಡಿ ಬಿಡ್ತಾರೋ ಅದಕ್ಕೆ ಎಲ್ಲ ಜನಸಾಮಾನ್ಯರೇ, ಜನಗಳೇ ಮತ್ತೆ ವೋಟರ್ಸೇ, ಈ ಸೊಸೈಟಿ ಎಲ್ಲ ವೋಟರ್ಸು ಇವತ್ತು ಅತ್ಯಧಿಕ ಮತಗಳಿಂದ 11 ಅಭ್ಯರ್ಥಿಗಳು ಗೆಲ್ಸಿರೋದು. ಇವತ್ತು ಉದಾಹರಣೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ. ಅದೇ ರೀತಿ ಇವತ್ತಿನ ದಿವಸ ಏನು 2-3 ದಿವಸ ಹಿಂದ್ಗಡೆ ಸ್ಟ್ರೈಕ್ ಮಾಡಿಸೋದಾಗ್ಲಿ, 2 ಪಕ್ಷಗಳು ಸೇರಿ ಇಕ್ಕಟ್ಟು ಸಿಕ್ಕಾಕ್ಸೋದು, ನೀವೇನು ಮತ ಚೋರಿ ಮಾಡಿದೀವಿ ಅಂತ ಹೇಳೋದು ಆಯ್ತಪ್ಪ. 200 ಓಟ್. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಮತ ಚೋರಿ ಲೀಡ್ ಗೆದ್ದಿರೋದು ಎಷ್ಟಪ್ಪ? 600 ಓಟು. 200 ಓಟಲ್ಲಿ 600 ಓಟಲ್ಲಿ ಇವತ್ತೇನು ಆಡಳಿತ ಮಂಡಳಿ 11 ಸದಸ್ಯರು ಮುನ್ರಾಜಣ್ಣವರ ನೇತೃತ್ವದಲ್ಲಿ ಗೆದ್ದಿದೆಯೋ ಅದೇ ರೀತಿ 5 ವರ್ಷಕ್ಕೂ ಮತ್ತೆ 12 ಸದಸ್ಯರು ಅವರ ಆಡಳಿತದಲ್ಲಿ ಇನ್ನೂ ಹೆಚ್ಚು ಸರ್ವಿಸ್ ಮಾಡಿ ಜನಗಳಿಗೆ ಎಲ್ರಿಗೂ ಒಳ್ಳೆ ಅನುಕೂಲ ಮಾಡಿ ಇದೇ ರೀತಿ ವಿಶ್ವಾಸ ಗೆದ್ದು ಮತ್ತೆ ಅವರು ಕಮಿಟಿ ಮಾಡ್ತಾರೆ. ಅದೇ ರೀತಿ ಇವತ್ತು ಈ ಒಳ್ಳೆ ತರ ಎಲೆಕ್ಷನ್ಗೆ ಸಹಕಾರ ಮಾಡಿದ ಎಲ್ಲ ನಮ್ಮ ಈ ಹೋಬಳಿಯ ಮುಖಂಡರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಮತದಾರರಿಗೂ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ. ಪೊಲೀಸ್ ಸಿಬ್ಬಂದಿ ಬೆಳಗ್ಗೆಯಿಂದ ಅವರು ಊಟ ತಿಂಡಿ ಬಿಟ್ಟು ಸಹಕಾರ ಮಾಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಪತ್ರಕರ್ತರಿಗೂ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಬೆನ್ನೆಲುಬಾಗಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜಣ್ಣವರು ಪ್ರತಿ ಕ್ಷಣದಲ್ಲಿ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಏನಾಗ್ತಾ ಇದೆ, ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು, ಯಾರ್ಯಾರು ಮಾತಾಡ್ಬೇಕು ಅಂತ ಹೇಳಿ ಅವ್ರು ನಮ್ ಬೆಂಬಲ ಕೊಟ್ಟವ್ರಿಗೆ ಮೊದಲನೇದಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ತಿಳಿಸ್ತೀರಿ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಅಣ್ಣವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ. ಅದೇ ನಮ್ಮ ರಾಜಕೀಯ ಕಾರ್ಯದರ್ಶಿಗಳಾದಂಥ ಮುಖ್ಯಮಂತ್ರಿ ನಜೀರ್ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಆದಂತ ಸುರೇಶ್ ಅಣ್ಣವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಈ ಭಾಗದ ಪ್ರಮುಖ ಮುಖಂಡರು ಮತ್ತೆ ಕಂದಾಯ ಸಚಿವರಾದ ನಮ್ಮ ಎಲ್ಲ ಇವತ್ತು ಈ ಸೊಸೈಟಿ ಏಳಿಗೆಗೆ ಹಿಂದೆಯಿಂದ ಆಗಲಿ ಮುಂದೆ ಆಗಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿರುವಂತ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಅವರ ಫ್ಯಾಮಿಲಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ ಇದೇ ರೀತಿ ನಮ್ಮ ಇವತ್ತು ಏನು ನರಸಾಪುರ ಸೊಸೈಟಿಯಲ್ಲಿ 2 ಪಕ್ಷದವರು ಕಾಂಗ್ರೆಸ್ ಪಕ್ಷನ ಸೋಲಿಸಬೇಕಂತ ಹೋರಾಟ ಮಾಡಿದ್ರು, ಅದು ಇವತ್ತು ಸಾಧ್ಯವಾಗಿಲ್ಲ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಎಲ್ಲ ಎಲೆಕ್ಷನ್ಗಳಲ್ಲೂ ಇದು ದಿಕ್ಸೂಚಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಗೆಲುವು ಮುಂದುವರಿಯುತ್ತದೆ. ಈಗ ಯಾರು ಒಂದು ವ್ಯಕ್ತಿ ನಮ್ಮ ಸೋತಿದಾರೋ ಅವ್ರು ಕೂಡ ನಮ್ಮ ಜೊತೆಲಿ ಇರ್ತಾರೆ. ಮತ್ತೆ ಗೆದ್ದಿರೋ ವ್ಯಕ್ತಿನೂ ಅವ್ರು ಕೂಡ ಈಗೇನು ನಾವು ಅವ್ರನ್ನೇನು ನೀನು ಒಬ್ಬನ ಗೆದ್ದಿದೆ ಅಂತ ಹೇಳಿ ಅವ್ರನ್ನೇನು ಬಿಟ್ಕೊಡಲ್ಲ. ಅವರು ಕೂಡ ಈ ಕಮಿಟಿಯಲ್ಲಿ ಸಹಕಾರ ತಗೊಂಡು ಅವ್ರು ಕೂಡ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಇಲ್ಲ ಬಂದಿರೋ ಎಲ್ಲ ಜನರಿಗೂ ಧನ್ಯವಾದ ತಿಳಿಸಿ ನಮಸ್ಕಾರ ಮಾಡ್ತೀನಿ. ನಾನು ಈ ಒಂದು ನರಸಾಪುರ ಒಂದು ಸೊಸೈಟಿಗೆ 5ನೇ ಬಾರಿ ನಾನು ಪ್ರವೇಶ ಮಾಡ್ತಾ ಇರೋದು. ನಾನು 1999ರಲ್ಲಿ ನಾನು ಇಲ್ಲಿ ಡೈರೆಕ್ಟರ್ ಅದೇ. ಅಲ್ಲಿಂದ ಇದು 5ನೇ ಬಾರಿ ನಾನು ಈ ಆಡಳಿತ ಮಂಡಳಿಗೆ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತೇನು ನನಗೆ ಈ ಒಂದು ನಮ್ಮ ಕಮಿಟಿಗೆ ಎಲ್ರಿಗೂ ನಮ್ಮ 11 ಜನರ ಗೆಲುವಿಗೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದರೆ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ಈ ನಮ್ಮ ಸಂಸ್ಥೆಯ ಎಲ್ಲ ಷೇರುದಾರರಿಗೆ ಮತ್ತು ಮತದಾರರಿಗೆ ನಾವು ಅನಂತ ಕೃತಜ್ಞತೆಗಳನ್ನ ನಾವು ಅವರಿಗೆ ಸಲ್ಲಿಸ್ತಾ, ಮತ್ತು ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಮತ್ತು MLC ಅವರಾದಂಥ ಅನಿಲ್ ಅಣ್ಣವರು ಮತ್ತು ನಜೀರ್ ಅಹಮದ್ ಸಾಹೇಬರು ಮತ್ತು ವೈದ್ಯ ಸುರೇಶ್ ಸರ್ ಅವರು, ಮನೀಶ್ ಜಿಲ್ಲಾ ಮಂತ್ರಿಗಳು ಮತ್ತು ಕೃಷ್ಣ ಬೈರೇಗೌಡರು ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೀವಿ.